ಜೈಲಿನಲ್ಲಿರುವಂತಹ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ಪ್ರದೋಷ್ ಸಲ್ಲಿಸಿದ್ದಂತಹ ಅರ್ಜಿಯಲ್ಲಿ ಆತ ಬರೆದಿರುವಂತಹ ಉಲ್ಲೇಖಿಸಿರುವಂತಹ ಅಂಶಗಳನ್ನ ಕೇಳಿ ದರ್ಶನ್ ಗಾಬರಿ ಆಗ್ಬಿಟ್ಟಿದ್ದಾರೆ. ತನ್ನ ವಕೀಲರ ಮೂಲಕ ಪ್ರದೋಷ್ ತನ್ನ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಏನೆಲ್ಲ ವಿಚಾರಗಳನ್ನ ಬಹಿರಂಗಪಡಿಸಿದ್ದಾನೆ, ಏನೆಲ್ಲ ವಿಚಾರಗಳನ್ನ ಉಲ್ಲೇಖಿಸಿದ್ದಾನೆ ಎನ್ನುವಂತಹ ವಿಚಾರಗಳನ್ನ ದರ್ಶನ್ ತನ್ನ ವಕೀಲರ ಮೂಲಕ ತಿಳಿದುಕೊಂಡು ಟೆನ್ಷನ್ ನಲ್ಲಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿನ್ನುವಂತಹ ಮಾಹಿತಿ. ಯಾಕಂದ್ರೆ ಪ್ರದೋಷ್ ಘಟನೆಯಾದ ದಿನದಿಂದ ಇವತ್ತಿನವರೆಗೂ ದರ್ಶನ್ ಜೊತೆಯಲ್ಲೇ ಇದ್ದ. ಪ್ರಕರಣ ಆದಾಗ ತನ್ನ ಕಣ್ಣಾರೆ ಎಲ್ಲವನ್ನೂ ಕೂಡ ನೋಡಿದ್ದ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು, ರೇಣುಕಾಸ್ವಾಮಿ ಮೃತಪಟ್ಟಿದ್ದು, ರೇಣುಕಾಸ್ವಾಮಿ ಬಾಡಿಯನ್ನ ಡಿಸ್ಪೋಸ್ ಮಾಡಿದ್ದು, ಅದಾದ ನಂತರ ಮೂವರು ಆರೋಪಿಗಳು ಸರೆಂಡರ್ ಆಗೋದಕ್ಕೆ ಒಪ್ಪಿಸಿದ್ದು, ಈ ಎಲ್ಲಾ ವಿಚಾರಗಳು ನಡೆಯುವಂತಹ ಸಂದರ್ಭದಲ್ಲಿ ಪ್ರದೋಷ್ ದರ್ಶನ್ ಜೊತೆಯಲ್ಲೇ ಇದ್ದ. ಜೊತೆಗೆ ಪ್ರಕರಣವನ್ನ ಮುಚ್ಚಾಕೋದಕ್ಕೆ, ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ದರ್ಶನ್ಗೆ ಸಹಾಯ ಮಾಡಿದ್ದೆ ಪ್ರದೋಷ್. ಹಾಗಾಗಿ ಈ ಪ್ರಕರಣದ ಪ್ರಮುಖ ಐ ವಿಟ್ನೆಸ್ ಕೂಡ ಪ್ರದೋಷ್ ಆಗಿರೋದ್ರಿಂದ ಈಗ ಆತ ತನ್ನ ಅರ್ಜಿಯಲ್ಲಿ ತಿಳಿಸಿರುವಂತಹ, ತನ್ನ ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳು ಈ ಪ್ರಕರಣಕ್ಕೆ ಬಹುಮುಖ್ಯ ಟ್ವಿಸ್ಟ್ ಅನ್ನ ಕೊಡುತ್ತೆ. ಹಾಗಾಗಿ ಆತ ತನ್ನ ಅರ್ಜಿಯಲ್ಲಿ ಏನೇನೆಲ್ಲ ವಿಚಾರಗಳನ್ನ ಉಲ್ಲೇಖಿಸಿದ್ದಾನೆ ಎನ್ನುವಂತಹ ವಿಚಾರಗಳನ್ನ ಆರೋಪಿ ದರ್ಶನ್ ತನ್ನ ವಕೀಲರ ಮೂಲಕ ತಿಳಿದುಕೊಂಡಿದ್ದು ಈಗ ಬಹಳ ಟೆನ್ಷನ್ ನಲ್ಲಿದ್ದಾರೆ. ಯಾಕಂದ್ರೆ ಇವತ್ತು ದರ್ಶನ್ ಪಾಲಿಕೆ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ದಿನ ಆಗಿದೆ. ಹಾಗಾಗಿ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಜೈಲಿನಲ್ಲಿರುವಂತಹ ನಟ ದರ್ಶನ್ ಹಾಗೂ ಆರೋಪಿ ಪವಿತ್ರ ಗೌಡಗೆ ಫುಲ್ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಇನ್ನು ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಪ್ರಕರಣದಲ್ಲಿ ಏನಾಗ್ತಿದೆ ಅಂತ ತಿಳಿಯುವ ಮುನ್ನ ಹಾಗೂ ವಾದ ಮಂಡಿಸುವ ಮೂಲಭೂತ ಹಕ್ಕು ಆರೋಪಿಗಿದೆ. ಆದ್ರೆ ಮಾಫಿ ಸಾಕ್ಷಿ ಕೋರಿದ ಅರ್ಜಿಯ ಪ್ರತಿಯನ್ನ ನಮಗ್ ನೀಡಿಲ್ಲ, ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಸಾಕ್ಷಿ ಹೇಳ್ತೇನೆ ಅಂತ ತಕ್ಷಣ ಕ್ಷಮಾದಾನ ನೀಡಲು ಸಾಧ್ಯವಿಲ್ಲ ಅನ್ನುವಂತಹ ವಾದವನ್ನ ದರ್ಶನ್ ಪರ ವಕೀಲರು ಮಂಡನೆಯನ್ನ ಮಾಡಿದ್ರು. ನಮಗೆ ವಿಚಾರದ ಬಗ್ಗೆ ಗೊತ್ತೇ ಇಲ್ಲ, ನಮಗೇನು ಹೇಳೇ ಇಲ್ಲ, ಏಕಾಏಕಿ ಮಾಫಿ ಸಾಕ್ಷಿ ಅರ್ಜಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ, ನಮಗೆ ವಿಚಾರ ಗೊತ್ತೇ ಇಲ್ಲ, ಹಾಗಾಗಿ ನಮಗೂ ಒಂದು ಅವಕಾಶ ಕೊಡಿ, ನಾವು ಆಕ್ಷೇಪಣೆ ಸಲ್ಲಿಸ್ತೀವಿ ಎನ್ನುವಂತಹ ವಿಚಾರವನ್ನ, ತಮ್ಮ ವಾದವನ್ನ ದರ್ಶನ್ ಪರ ವಕೀಲರು ಮಂಡನೆ ಮಾಡಿದ್ರು. ಹಾಗಾಗಿ ವಿಚಾರಣೆಯನ್ನ ಇವತ್ತು 59ನೇ CCH ಕೋರ್ಟ್ ಮುಂದೂಡಿತ್ತು. ಇವತ್ತು ದರ್ಶನ್ ಪರ ವಕೀಲರು ಆಕ್ಷೇಪಣೆಯನ್ನ ಸಲ್ಲಿಸಬಹುದಾ, ಅದನ್ನ ಅಪ್ರೂವ್ ಮಾಡಬಹುದಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ 59ನೇ CCH ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಲಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪ್ರದೋಷ್ ಸಲ್ಲಿಸಿರುವಂತಹ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಆತ ಉಲ್ಲೇಖಿಸಿರುವಂತಹ ಅಂಶಗಳು ದರ್ಶನ್ ಸೇರಿದಂತೆ ಉಳಿದೆಲ್ಲ ಆರೋಪಿಗಳಿಗೂ ಕಂಟಕವಾಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಚಂದ್ರಶೇಖರ್, ಖಂಡಿತವಾಗಿಯೂ ಪ್ರತೀಕ್ಷಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಈಗಾಗಲೇ ಪೊಲೀಸರು ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ರು. ಸಾಂದರ್ಭಿಕವಾಗಿ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಆಗಿ ಆಗಿರ್ಬೋದು, ಎಲ್ಲ ರೀತಿಯಾದಂತಹ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಈಗಾಗಲೇ ಒಂದು ಅಪಿಯರ್ ಮಾಡಿರುವಂತಹದ್ದು. ಇನ್ನು ಕೆಲವೊಂದು ಸಾಕ್ಷಿಗಳನ್ನ ವಿಚಾರಣೆ ಮಾಡುವಂತಹ, ಅಂದ್ರೆ ಟ್ರಯಲ್ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಆರೋಪಿ ಪ್ರದೋಷ್ ಏನಿದ್ದಾನೆ, ಪ್ರದೋಷ್ ಈಗಾಗಲೇ ನಾನು ಮಾಫಿ ಸಾಕ್ಷಿಯನ್ನ ಹೇಳ್ತೀನಿ, ನನ್ನನ್ನು ಕೂಡ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿ ಸಲ್ಲಿಸಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ವಿಚಾರಣೆಯನ್ನ ಮುಗಿಸಿ ಇಂದು ಆದೇಶ ಮಾಡುವಂತ ಎಲ್ಲ ಸಾಧ್ಯತೆ ಇರುವಂತಹದ್ದು. ಇನ್ನು ಸದ್ಯಕ್ಕೆ ಈ ಒಂದು 11 ಪುಟಗಳ ಒಂದು ಮಾಫಿ ಸಾಕ್ಷಿಯ ಹೇಳಿಕೆಯಲ್ಲಿ ಅಥವಾ ನಾನು ಯಾವೆಲ್ಲ ಅಂಶಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆತ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾನೆ, 11 ಪುಟಗಳ ಅರ್ಜಿ. ಈ ಅರ್ಜಿಯಲ್ಲಿ ಸಾಕಷ್ಟು ವಿಚಾರಗಳು, ಅಂದ್ರೆ ಈ ಒಂದು ಪ್ರಕರಣಕ್ಕೆ ಮೇಜರ್ ಆಗಿರುವಂತಹ ಕೆಲವೊಂದು ವಿಚಾರಗಳು ಉಲ್ಲೇಖ ಮಾಡಿರುವಂತಹದ್ದು. ಯಾಕೆಂತಂದ್ರೆ ಸಾಂದರ್ಭಿಕ
ಸಾಕ್ಷಿಗಳನ್ನ ಕುರಿತಂತೆ ಈಗಾಗಲೇ ಯಾರು ಕೂಡ ಡೈರೆಕ್ಟ್ ಆಗಿ ಈ ಒಂದು ಕೊಲೆಯನ್ನ ನೋಡಿದ್ದಾಗಿ ಹೇಳಿಕೆಗಳು ಸಿಕ್ಕಿರ್ಲಿಲ್ಲ. ಅಂದ್ರೆ ಎಷ್ಟೊತ್ತಿಗೆ ಈ ಒಂದು ಈ ಟೀಮ್ ಹೋಗಿತ್ತು ಒಳಗಡೆ, ಎಷ್ಟೊತ್ತಿಗೆ ಈ ಟೀಮ್ ಹೊರಗಡೆ ಬಂತು, ಮತ್ತೆ ಏನೆಲ್ಲ ಆಗಿರ್ಬೋದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸ್ಥಳದಲ್ಲಿ ಸಿಕ್ಕಂತ ಕೆಲವೊಂದು ಸಾಕ್ಷಿಗಳಾಗಿರ್ಬೋದು ಅಥವಾ ರಿಪೀಟ್ ಆಗಿರ್ಬೋದು, ಈ ರೀತಿಯಾದಂತಹ ಸಾಕ್ಷಿಗಳಿದ್ದು ಬಿಟ್ರೆ ಐ ವಿಟ್ನೆಸ್ ಅಂತ ಹೇಳಿ ಆ ಒಂದು ಘಟನೆಯ ಕುರಿತು ಇರ್ಲಿಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ ಕಂಪ್ಲೀಟ್ ಆಗಿ ಈ ಚಿತ್ರಣ ನಡಿಬೇಕಾದ್ರೆ ನಾನು ಜೊತೆಯಲ್ಲೇ ಇದ್ದೆ ಅನ್ನುವಂತಹ ಮಾತುಗಳನ್ನ ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋದು ಸ್ಪಷ್ಟವಾಗಿದೆ. ಅಂದ್ರೆ ಈ ಒಂದು ಮೆಸೇಜ್ ಅನ್ನ ಓದ್ತಾ ಇದ್ದಂತ ಸಂದರ್ಭದಲ್ಲಿ, ಅಂದ್ರೆ ರೇಣುಕಾ ಸ್ವಾಮಿಯನ್ನ ಮೊದಲನೇದಾಗಿ ಏನೋ ಒಂದು ಪಬ್ ನಲ್ಲಿ ಕೂತಿದ್ದಂತ ಸಂದರ್ಭದಲ್ಲಿ ದರ್ಶನ್ಗೆ ಯಾವುದೋ ಒಂದು ಫೋಟೋ ಬರುತ್ತೆ. ಆ ಒಂದು ಫೋಟೋವನ್ನು ನೋಡಿದಂತ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಗೌಡ ಅವರ ಮನೆಗೆ ಹೋಗಕ್ಕೆ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಏನೋ ನಾವು ಎಲ್ಲರೂ ಸೇರಿ ಪವಿತ್ರ ಗೌಡ ಅವರ ಮನೆಗೆ ಹೋಗಿ ಪವಿತ್ರ ಗೌಡ ಅವರನ್ನ ಪಿಕ್ ಮಾಡ್ಕೊಂಡು ಅದಾದ ನಂತರದಲ್ಲಿ ನಾವು ಶೆಡ್ಗೆ ಹೋಗ್ತೀವಿ. ಶೆಡ್ಗೆ ಹೋದಂತ ಸಂದರ್ಭದಲ್ಲಿ ಏನೋ ಅದಾಗ್ಲೇ ರೇಣುಕಾ ಸ್ವಾಮಿ ಅರೆಬೆತ್ತಲಲ್ಲಿ ಇರ್ತಾನೆ. ಅದಾದ ನಂತರದಲ್ಲಿ ಅವನ ಮೊಬೈಲ್ ಅನ್ನ ಕಿತ್ಕೊಂಡಂತಹ ಸಂದರ್ಭದಲ್ಲಿ ಆ ಒಂದು ಮೊಬೈಲ್ ನಲ್ಲಿ ಇದ್ದಂತ ಕೆಲವೊಂದು ಏನು ಕಾನ್ವರ್ಸೇಷನ್ ಇರುತ್ತೆ, ಚಾಟ್ ಇರುತ್ತೆ. ಆ ಚಾಟ್ ಅನ್ನ ಓದುತ್ತಾ ದರ್ಶನ್ ನೈಲನ್ ಒಂದು ಏನೋ ಒಂದು ಹಗ್ಗ ಇರುತ್ತೆ, ಆ ಹಗ್ಗದಲ್ಲಿ ರೇಣುಕಾ ಸ್ವಾಮಿಯನ್ನ ತಳಿಸ್ತಾ ಇದ್ರು. ಅದಾದ ನಂತರದಲ್ಲಿ ಏನು ಆ ಒಂದು ಬೆತ್ತಲೆ ಮಾಡ್ತಾರೆ, ರೇಣುಕಾ ಸ್ವಾಮಿಯನ್ನ ಬೆತ್ತಲೆ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಕೂಡ ಹಲ್ಲೆಯನ್ನ ಮಾಡ್ತಾರೆ ದರ್ಶನ್ ಅನ್ನುವಂತಹ ಮಾತುಗಳು ಕ್ಲಿಯರ್ ಆಗಿ ಮೆನ್ಷನ್ ಆಗಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಈ ಒಂದು ಪ್ರಕರಣಕ್ಕೆ ಮೇಜರ್ ಸಾಕ್ಷಿ ಇದಾಗಬಹುದು ಅನ್ನುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಏನು ಕೋರ್ಟ್ CCH 59 ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಪ್ರತೀಕ್ಷಾ. ಚಂದ್ರಶೇಖರ್, ಇನ್ನು ಈ ಪ್ರಕರಣದ 10ನೇ ಆರೋಪಿ ವಿನಯ್ ಹಾಗೂ 8ನೇ ಆರೋಪಿ ರವಿಶಂಕರ್ ಅವರಿಬ್ರು ಕೂಡ ಮಾಫಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅವರಿಬ್ಬರ ಅರ್ಜಿಯನ್ನು ಕೂಡ ಕೋರ್ಟ್ ಪರಿಗಣಿಸುವ ಸಾಧ್ಯತೆ ಇದೆಯಾ ಚಂದ್ರಶೇಖರ್? ಖಂಡಿತವಾಗಿಯೂ ಪ್ರತೀಕ್ಷಾ, ಈ ಅಂದ್ರೆ ಎಂಟೈರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬರನ್ನ ಅಥವಾ ಇಬ್ಬರನ್ನ ಒಂದು ಮಾಫಿ ಸಾಕ್ಷಿ ಮಾಡಿಕೊಳ್ಳುವಂತಹ, ಅಂದ್ರೆ ಆರೋಪಿ ಪಟ್ಟಿಯಲ್ಲಿ ಇರುವಂತಹವರನ್ನ ಒಬ್ಬರನ್ನ ಒಂದು ಮಾಫಿ ಸಾಕ್ಷಿ ಮಾಡಿಕೊಳ್ಳುವಂತ ಸಾಧ್ಯತೆ ಇರುವಂತಹದ್ದು. ಆದ್ರೆ ಪ್ರಕರಣದಲ್ಲಿ ಇರುವಂತಹ 3-4 ಜನ ಏನಾದ್ರೂ ಈ ಒಂದು ಮಾಫಿ ಸಾಕ್ಷಿ ಆಗ್ತೀವಿ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅರ್ಜಿ ಸಲ್ಲಿಕೆ ಮಾಡಿದ್ರೆ ಖಂಡಿತವಾಗಿಯೂ ಎಲ್ಲರನ್ನೂ ಕೂಡ ಆರೋಪಿಗಳನ್ನಾಗಿಯೇ ಪರಿಗಣನೆ ಮಾಡಿಕೊಂಡು ಆರೋಪಿಯ ಹೇಳಿಕೆ ಅಂತ ಹೇಳಿ ಅಥವಾ ಆರೋಪಿಯ ಒಂದು ಹೇಳಿಕೆ ಏನಿರುತ್ತೆ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಗಣನೆ ಆಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತಹದ್ದು. ಆದ್ರೆ ಏನು ಒಬ್ಬರೇ ಏನಾದ್ರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತಂದ್ರೆ ಅದನ್ನ ಕೋರ್ಟ್ ಯಾವ ರೀತಿಯಾಗಿ ಪರಿಗಣನೆ ಮಾಡುತ್ತೆ ಅನ್ನೋದನ್ನ ಕಾದ್ಬಿಡ್ಬೇಕಾಗತ್ತೆ ಪ್ರತೀಕ್ಷಾ. ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.